ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ಸವಿರುಚಿ ಅಡುಗೆ ಮನೆ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಜುಣಕ. ಈ ಜುಣಕ ಏನಪ್ಪ ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಅನ್ನದ ಜೊತೆಗೆ ಬೇರೆ ಸಾಂಬಾರು ಮಾಡಬೇಕು ಅನ್ನೋ ಹಾಗಿಲ್ಲ, ರೊಟ್ಟಿ ರೈಸ್ ಎರಡು ಜೊತೆಗೆ ಕಾಂಬಿನೇಷನ್ ಆಗೋ ಥರ ಒಂದನ್ನೇ ಜುಣಕ ಮಾಡ್ತಾಯಿದ್ದೀನಿ. ಆಮೇಲೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಮನುಷ್ಯನ ಹೇಳ್ಕಂಥ ಮೂಳೆಗಳು ಗಟ್ಟಿಯಾಗುತ್ತೆ, ರುಚಿಕರವಾಗಿರುತ್ತೆ. ಈಗ ಜುಣಕ ಮಾಡಬೇಕಾಗಿರ್ತಕ್ಕಂಥ ಐಟಮ್ಗಳನ್ನ ಹೇಳ್ತಾ ಇದ್ದೀನಿ ಬೇಕಾಗಿರೋದು. ಮೊದಲನೇದಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ನೋಡಿ ಈರುಳ್ಳಿ ಚಿಕ್ಕದಾಗಿದ್ದರೆ 2 ಮಾಡಿ ಇಟ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಹಸಿ ಕೊಬ್ಬರಿನ ಸ್ವಲ್ಪ ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನ ಮಿಕ್ಸಿ ಹಾಕ್ಬಿಟ್ಟು ಖಾರ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವನ್ನ ಇಟ್ಕೊಂಡಿದ್ದೀನಿ. ಗರಂ ಮಸಾಲಾನ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲದ ಪೌಡರ್ ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ಪುಡಿ ಆಪ್ಷನಲ್ಲು, ನೀವು ಸ್ಕಿಪ್ ಮಾಡ್ಬೋದು. ಸ್ವೀಟ್ ಇಷ್ಟಪಡದೇ ಇರೋರು ಸ್ಕಿಪ್ ಮಾಡ್ಬೋದು, ಆದರೆ ಜುಣಕಕ್ಕೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ 1 ಬೋಟ್ ಹುಣಸೆಹಣ್ಣು ನೆನೆಯೋಕೆ ಇಟ್ಟಿದ್ದೀನಿ. ಆಮೇಲೆ ಜುಣಕದಿಟ್ಟು. ಇದನ್ನು ಯಾವ ಥರ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಕಡಲೆಬೇಳೆ ಮತ್ತು ಹೆಸರು ಬೇಳೆನ ಎರಡೂ ಈಕ್ವಲ್ ಕ್ವಾಂಟಿಟಿಲಿ ಮಿಲ್ಗೆ ಹಾಕಿಸ್ಕೊಂಬಂದು ಇಟ್ಕೊಂಡಿದ್ದೀನಿ. ಇದನ್ನು ನೀವು ಕೂಡ ಮಿಲ್ಗೆ ಹಾಕಿಸ್ಕೊಂಬಂದು ಇಟ್ಕೊಂಡು ಯಾವಾಗ ಬೇಕೋ ಆವಾಗ ರುಚಿಕರವಾಗಿ ಜುಣಕನ ಮಾಡ್ಕೋಬೋದು. ಇವಾಗ ಯಾವ ಥರ ಮಾಡೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಕಾಯೋದಕ್ಕೆ ಇಡ್ತಾಯಿದ್ದೀನಿ. ಈಗ ಕಾದ್ಮೇಲೆ ಇದಕ್ಕೆ ಎಣ್ಣೆ ಹಾಕ್ತೀನಿ. ಇವಾಗ ನೋಡಿ ಎಣ್ಣೆ ಕಾದಿದೆ. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಒಂದು 1/4 ಚಮಚದಷ್ಟು ಸಾಸಿವೆ, ಒಂದು 1/4 ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವನ್ನ ಹಾಕ್ತಾಯಿದ್ದೀನಿ. ಸಿಗುತ್ತಾ ಇದ್ದಾಗೇ ನಾನು ಕಟ್ ಮಾಡಿಟ್ಕೊಂತ ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ನೋಡಿ ಈರುಳ್ಳಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಜಾಸ್ತಿ ಕೆಂಪಗಾಗಬಾರ್ದು, ಸುಮ್ಮನೆ ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅದಕ್ಕೆ ನಾನು ಖಾರ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ನಿಮ್ಮನೆ ಖಾರ ತಿಂತಿದ್ರೆ ಜಾಸ್ತಿ ಹಾಕಿ, ಇಲ್ಲ ಕಡಿಮೆ ತಿಂತಿದ್ರೆ ಕಡಿಮೆ ಹಾಕಿ. ಇವಾಗ ಸ್ವಲ್ಪ ಗರಂ ಮಸಾಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ಬಿಡು, ಒಂದು 1/4 ಚಮಚದಷ್ಟು ಆದರೆ ಸಾಕು. ಆಮೇಲೆ ಬೆಲ್ಲದ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದನ್ನೊಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಆಮೇಲೆ ಕೊಬ್ಬರಿನ ಪೂರ್ತಿ ಹಾಕಲ್ಲ, ಸ್ವಲ್ಪ ಇವಾಗ ಹಾಕ್ಬಿಟ್ಟು ಆಮೇಲೆ ಕೊನೆಯದಾಗಿ ಸ್ವಲ್ಪ ಹಾಕ್ತೀನಿ. ಇವಾಗ ನೋಡಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ನಾನು ನೆನೆಸಿಟ್ಕೊಂಡಿದ್ನಲ್ಲ ಹುಣಸೆಹಣ್ಣನ, ಆ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ನಾನು ಹುಣಸೆ ರಸನ ಈರುಳ್ಳಿನ ಎಲ್ಲನೂ ಒಗ್ಗರಣೆ ಕೊಟ್ಟನಲ್ಲ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಕುದಿಬೇಕು, ಇವಾಗಲೇ ನೀರು ಹಾಕಕ್ಕೆ ಹೋಗಬೇಡಿ. ಹುಣಸೆಹಣ್ಣು ಹಾಕಿರೋ ರಸದಲ್ಲೇ ಸ್ವಲ್ಪ ಕುದೀಲಿ ಇದು, ಒಂದು 2 ನಿಮಿಷ. ಇವಾಗ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಚಿಕ್ಕ ಗ್ಲಾಸಿಂದ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ಳಿ, ಕಡಿಮೆ ಆಗೋದ್ರಿಂದ ಇನ್ನೂ ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ನೋಡಿ. ಈ ಗ್ಲಾಸಿಂದ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಇದು ಕುದಿ ಬರೋವರೆಗೂ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ.
ಇವಾಗ ನೋಡಿ ನೀರು ಹಾಕಿದ್ಮೇಲೆ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಕುದಿಯೋವರೆಗೂ ನಾವು ಇದಕ್ಕೆ ಹಿಟ್ಟು ಹಾಕಬೇಕಲ್ಲ, ಅದನ್ನು ಸ್ವಲ್ಪ ಹಾಕಿದ್ರೆ ಹಂಗೆ ಹಾಕಿದ್ರೆ ಗಂಟಾಗಿಬಿಡುತ್ತೆ. ಅಲ್ಲಿವರೆಗೂ ನಾವು ಜುಣ್ಕದ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಸ್ವಲ್ಪ ನೀರಲ್ಲಿ ಕಲಿಸ್ಕೊಳ್ಳೋಣ. ನೋಡಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ನಾನು ಹಿಟ್ಟನ್ನ. ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನು ಡೈರೆಕ್ಟಾಗಿ ಹಂಗೆ ಹಾಕೋದ್ರಿಂದ ಗಂಟುಗಳಾಗ್ಬಿಡುತ್ತೆ. ಆ ಭಯನೂ ಇರುತ್ತೆ ಕೆಲವ್ರಿಗೆ, ಅದಕ್ಕೇ ಜುಣ್ಕ ಮಾಡೋಕ್ಕೆ ಹೋಗಲ್ಲ ಜಾಸ್ತಿ. ಇದು ತುಂಬ ಹೆಲ್ದಿ. ಪ್ರತಿದಿನ ತರಕಾರಿ ಪಲ್ಯ ಮಾಡ್ತಾನೆ ಇರ್ತೀವಿ. ಆಮೇಲೆ ಪಲ್ಯ ಮಾಡಿದ್ರೆ ರೈಸ್ ಜೊತೆಗೆ ಮತ್ತೆ ಸಾಂಬಾರು ಮಾಡಲೇಬೇಕು. ಅದಕ್ಕೆ ಈ ಜುಣ್ಕನ ಮಾಡಿದ್ರೆ ಟೈಮು ಸೇವಿಂಗು, ಆಮೇಲೆ ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ಆಗಿರುತ್ತೆ. ಮಕ್ಕಳಿಗೆ, ವಯಸ್ಸಾದವ್ರಿಗೆ, ನಮಗೆ ಎಲ್ರಿಗೂ ಒಳ್ಳೆಯದು. ನೋಡಿ ಇದನ್ನು ಚೆನ್ನಾಗಿ ಈ ಥರ ನೀರಾಕಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಒಂದು ಗಂಟುಗಳಿಲ್ಲದೆ ಇರೋ ಥರ. ಇವಾಗ ನೋಡಿ ಗಂಟು ಇಲ್ಲದೆ ಇರೋ ಥರ ಯಾವ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಬೇಗ ಗಂಟುಗಳು ಹೊಡಿದಿಲ್ಲ ಅಂದರೆ ಹಿಟ್ಟು ಗಂಟಾಗಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ನೀವು ಕಲಿಸ್ಕೋಬೋದು. ಇವಾಗ ನೋಡಿ ಇದು ನಾವು ಇಟ್ಟಿದ್ವಲ್ಲ ಆ ಹೆಸರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನ ಗ್ಯಾಸ್ನ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹಿಟ್ಟನ್ನ ಹಾಕ್ಕೋಬೇಕು. ತುಂಬ ಉರಿನ ತುಂಬ ಕಡಿಮೆ ಇಟ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಒಂದು ಕೈಯಿಂದ ಹಾಕ್ತಾ ಒಂದು ಕೈಯಿಂದ ಈ ಥರ ಮಿಕ್ಸ್ ಮಾಡಬೇಕು ಸ್ಪೂನಿಂದ, ಆವಾಗ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಡೋದ್ರಿಂದ ಬೇಗ ಇದು ಗಂಟುಗಳಾಗ್ಬಿಡುತ್ತೆ. ಇದೇ ಥರ ಮಾಡಬೇಕು. ಇದು ಹಾಕಾದ್ಮೇಲೆ ನೀವು ಬೇಕಾದರೆ ಸ್ಟವ್ನ ಹೈ ಫ್ಲೇಮಲ್ಲಿ ಇಡ್ಬೋದು, ಆದರೆ ಹಾಕೋವರೆಗೂ ಮಾತ್ರ ತುಂಬ ಉರಿನ ಕಮ್ಮಿಯಲ್ಲೇ ಇಟ್ಬಿಟ್ಟು ಮಾಡಿ. ಇವಾಗ ನೋಡಿ ಜುಣ್ಕ ರೆಡಿ ಆಗ್ತಾ ಉಂಟು, ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ಜುಣ್ಕ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂತ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಇದೀಗೆ ಒಂದು 5 ನಿಮಿಷ ಕುದಿಯೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಡೋಣ. ಇವಾಗ ನೋಡಿ ಜುಣ್ಕ ಚೆನ್ನಾಗಿ ಕುದೀತಾ ಇದೆ, ರೆಡಿಯಾಗಿದೆ. ಆವಾಗಲೇ ನಾನು ಸ್ವಲ್ಪ ಕೊಬ್ಬರಿನ ಎತ್ತಿಟ್ಕೊಂಡಿದ್ದೆ, ಎಲ್ಲನೂ ಹಾಕಿಲ್ಲ, ಸ್ವಲ್ಪ ಹಾಕಿದ್ದೆ. ಇವಾಗ ಎತ್ತಿಟ್ಕೊಂಡಿರೋ ಕೊಬ್ಬರಿಯನ್ನು ಸ್ವಲ್ಪ ಹಾಕಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ. ಇವಾಗ ಜುಣ್ಕ ತಿನ್ನೋದಕ್ಕೆ ರೆಡಿಯಾಗಿದೆ. ಇನ್ನು ಒಂದು 2 ನಿಮಿಷ ಸ್ಟವ್ ಆಫ್ ಮಾಡಿಬಿಟ್ಟು ಹೀಗೆ ಬಿಡೋಣ. ಇವಾಗ ನೋಡಿ ಜುಣ್ಕ ತಿನ್ನೋದಕ್ಕೆ ರೆಡಿಯಾಗಿದೆ. ಈ ಜುಣ್ಕ ರೈಸು, ರೊಟ್ಟಿ, ಚಪಾತಿ ಎಲ್ಲದ್ರ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನೀವು ಮನೆಯಲ್ಲಿ ರುಚಿಕರವಾಗಿ ಮಾಡಿ ತಿಂದು ನೋಡಿಬಿಟ್ಟು ಹೇಳಿ. ನೋಡಿದವರೆಲ್ಲರೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.